ಮಹಿಳಾ ಮೀಸಲಾತಿ ಮಸೂದೆ ಜಾರಿ ಆಗುತ್ತೆ. ಏನು ವಿರೋಧ ಪಕ್ಷದ ವಿರುದ್ಧ ಈಗಾಗಲೇ ಜನಾಕ್ರೋಶ ಪಾದಯಾತ್ರೆ ಹುಬ್ಬಳ್ಳಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಜೊತೆ ಸಾಕಷ್ಟು ಮಹಿಳೆಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೇನೆ. ಮೇಡಮ್, ಏನಿದು ಜನಾಕ್ರೋಶ, ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಿ? ಜನಾಕ್ರೋಶ ಅಂದ್ರೆ ಸರ್, ನಮ್ಮ ಮಹಿಳೆದು 33% ಪಾಸ್ ಮಾಡಿದ್ರು. ಮೋದಿಜಿ ಅವರು ಅಂಬೇಡ್ಕರ್ ಇದ್ದಾಗಲೇ ಜಾರಿ ಮಾಡ್ಬೇಕು ಅಂದ್ಕೊಂಡ್ರು, ಅದನ್ನು ಜಾರಿ ಆಗಕ್ಕೆ ಕೊಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಪಕ್ಷದವ್ರು ಬಂದ್ ಮಾಡಿದ್ರು. ಆದರೆ ಇವಾಗ ಮೋದಿಜಿ ಅವರು ಮಹಿಳೆಯರಿಗಾಗಿ ಮಹಿಳೆಯರೆಲ್ಲ ದುಡಿತಾರೆ, ಮನೆಯಿಂದ ಹೊರಗಡೆ ಎಲ್ಲ ದುಡಿತಾರೆ ಅನ್ನೋದು ಗೊತ್ತೇ ಇರ್ತೀರಿ. ಮನೆಯ ಆಳೋವಂಥ ಹೆಣ್ಮಕ್ಳು ದೇಶನ ಆಳ್ತಾರೆ ಅನ್ನೋದು ಗೊತ್ತೈತೆ. ಹೆಣ್ಮಕ್ಳು ಎದ್ದೋಕ್ಕೂ ಎದ್ರಂಗಿಲ್ರಿ. ಮನ್ಯಾಗೂ ಮಾಡಿ ಹೊರಗಡೆ ಮಾಡುವಂಥದ್ದು ಈಗ ಕೆಪಾಸಿಟಿ ಎಲ್ಲರಿಗೂ ಇದೆ. ಎಂತ ಅನ್ಪಡೈತಿ, ಹೆಣ್ಮಕ್ಳು ಸಹಿತ ಭಾಳ ಶಾಣಿಯರು ಅದಾರ ಇವಾಗ. ಈಗ ಮುಂದಿನ ಮಕ್ಕಳೆಲ್ಲ ಎಜುಕೇಷನ್ ಆಗೋ ಮುಂದದಾರ, ಅಂಥವ್ರಿಗೆ 33% ಕೊಡ್ಬೋದಿತ್ರಿ. ಅಂದರೆ ಇದು ನಮ್ಮ BJPಗೆ ಅಷ್ಟೇ ಪಕ್ಷಕ್ಕೆಲ್ಲ ಇದೆ ರೀ. ಕಾಂಗ್ರೆಸ್ ಪಕ್ಷ, ಜನತಾ, ಪ್ರತಿಯೊಂದು ಪಕ್ಷದಾಗೂ ಹೆಣ್ಮಕ್ಳು ಅದಾರೆ. ಎಲ್ಲ ಹೆಣ್ಮಕ್ಳಿಗೂ ಅನುಕೂಲ ಆಗ್ತದೆ. ಅಂಥದನ್ನೇ ಇವ್ರು ರದ್ದುಗೊಳಿಸ್ಯಾರ ಅಂದರೆ ಇವ್ರು ಏನು ಅನ್ಕೊಂಡಾರೆ, 2,000 ರೂಪಾಯಿ ಕೊಟ್ಟು ಬಸ್ ಫ್ರೀ ಮಾಡಿ ಕೊಟ್ಬಿಟ್ರೆ ಇವರು ಬಸ್ ರೊಕ್ಕ ತಗೊಂಡು ಬಸ್ನಾಗ ತಿರ್ಕೊಂಡು ಊರು ತಿರ್ಕೊಂಡು ಮನ್ಯಾಗಿರ್ತಾರೆ ಅನ್ಕೊಂಡಾರ. ಇನ್ನು ಮುಂದೆ ಅದನ್ನ ನಡೆಯಂಗಿಲ್ರಿ. ನಾವೆಲ್ಲರೂ ಗೊತ್ತೈತೆ, 2,000 ರೂಪಾಯಿ ಏನು ಇವ್ರು ಮನ್ಯಾಗಿಂದ ಕೊಡಲ್ಲ, ನಮ್ಮ ಮನೆಯವ್ರುಗಳ ತಗೊಂಡು ನಮ್ಗೆ ಕೊಡ್ತಾರೆ. ಪ್ರತಿಯೊಂದು ರೈಟ್ ಜಾಸ್ತಿ ಮಾಡ್ಯಾರ್ರಿ. ಎದಕ್ಕೆ ಬೇಡ ಹಿಂಗೆ ಮಾಡ್ಕೊಂಡು ನಮ್ಗೆ ಇದು ಮಾಡಿ ಹೆಣ್ಮಕ್ಳನ್ನ ಮೂರಕ್ರು ಅನ್ಕೊಂಡು ನಾವು ಯಾವಾಗಲೂ ಮೂರಕ್ರು ಆಗಂಗಿಲ್ರಿ. ಇನ್ನು ಮುಂದೆ ಎಚ್ಚೆತ್ಕೊಂಡಿವಿ, ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಹೆಚ್ಕೊಂತೀವಿ ಅಂತ ಹೇಳ್ತೀವಿ. ಇದು 33% ನಮ್ಮ ಜಾರಿಗೊಳಿಸ್ಲೇಬೇಕು. ಅವರು ಗೊಳಿಸೋವರೆಗೂ ನಾವು ಬಿಡಂಗಿಲ್ಲ. ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀವಿ. ನಾಗರತ್ನ ಬಳ್ಳಾರಿ, ಮಹಿಳಾ ಮೋರ್ಚಾ ಅಧ್ಯಕ್ಷ. ನನ್ನ ಹೆಸರು ಪೂಜಾ ರಾಯ್ಕರ್ ಅಂತ, ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ನಾವು ಹೇಳೋದೇನಪ್ಪ ಅಂತಂದ್ರೆ, ಇದೇನು ಸಂಸತ್ನಲ್ಲಿ 33% ಮೀಸಲಾತಿ ಆಗ್ಬೇಕಾಗಿತ್ತು. ಅದು ಎಷ್ಟೋ ವರ್ಷದಿಂದ ನೆಲಗುಂದಿ ಬಿದ್ದಿತ್ತು, ಆಗ್ತೈತೆ. ಮುಂದೆ ಇದೇ ತರ ವಿರೋಧ ಪಕ್ಷದವರು, ಕಾಂಗ್ರೆಸ್ನವರು ಮುಂದೆ ಹಾಕ್ತಾ ಬಂದು ನಮ್ಮ ಮಹಿಳೆಯರ ಮತ್ತು ದೇಶದ ಮಹಿಳೆಯರ ದಾರಿ ತಪ್ಪಿಸ್ತಾ ಇದ್ದಾರೆ. ಆದರೆ ಅದನ್ನ ಮೋದಿಜಿಯವರು ಮಹಿಳಾ ಪರವಾಗಿ, ನಿಜವಾಗಿ ಮೋದಿಜಿಯವರಿಂದ ನಮಗೆಲ್ಲ ಇಷ್ಟು ಮಹಿಳೆಯರಿಗೆ ರಕ್ಷಣೆ ಇದೆ ನಮ್ಮ ದೇಶದಲ್ಲಿ. ಅವ್ರೇನ್ ಮಾಡ್ಬಿಟ್ರು, ಈ ಸಲನಾದ್ರೂ ಕೊಡ್ಲೇಬೇಕು ಅಂತ ತುಂಬಾ ಪ್ರಯತ್ನ ಪಟ್ರು. ಇನ್ನೇನು ಅನೌನ್ಸ್ ಆಗ್ಬೇಕು, ನಾವು ಸಂಭ್ರಮಾಚರಣೆ ಮಾಡಬೇಕು ಅಂತ ದೇಶದಲ್ಲಿ ಎಲ್ಲರೂ ಮಹಿಳೆಯರು ಸಂಭ್ರಮಾಚರಣೆಗೆ ಸಿದ್ಧತೆ ಮಾಡ್ಕೊಂಡಿದ್ವಿ. ಅವರು ವಿರೋಧ ಪಕ್ಷದವರು ಮತ್ತೆ ಮೈತ್ರಿ ಪಕ್ಷದವರು ಸೇರ್ಕೊಂಡು ಬೇಕಂತಲೇ ಇದನ್ನ ಸೋಲಿಸಿ ದೇಶದ ಮಹಿಳೆಯರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಮೋಸ ಮಾಡಿದ್ದಾರೆ. ಇದು ನಮ್ಮೆಲ್ಲರ ಮೋಸ, ನಮಗೆ ಮೋಸ ಮಾಡಿದ ಎಲ್ಲರ ಮಹಿಳೆಯರ ಶಾಪ ಕಾಂಗ್ರೆಸ್ನವ್ರಿಗೆ ತಟ್ಟದೆ ಬಿಡೋದಿಲ್ಲ. ಆದ್ರೆ ಮೋಸ ಮಾಡಿದ್ರು ನಾವು ಶಾಪ ಹಾಕಿ ಸುಮ್ಮನೆ ಕುಂದ್ರಕ್ಕೆ ರೆಡಿ ಇಲ್ಲ. ನಾವೆಲ್ಲರೂ ಇಡೀ ಭಾರತಾದ್ಯಂತ ದೇಶದ ಮಹಿಳೆಯರು ನಾವು ಈ ಮೀಸಲಾತಿ ಕೊಡ್ಲೇಬೇಕು. ಅವ್ರು ಯಾವ ರೀತಿ ಕೊಡಲ್ಲ ಅಂತ ನಾವು ನೋಡ್ತೀವಿ. ಈ ಹೋರಾಟವನ್ನು ನಿಂದ್ರಿಸೋದಿಲ್ಲ. ನಮಗೆ ಪಟ್ಟು ಹಿಡಿದು ಕೂತಿದ್ದೀವಿ. ಕೊಡ್ಲಿಲ್ಲ ಅಂದ್ರೆ ಈ ದೇಶ ಮುಂದೆ ಒರೆಯಲ್ಲ. ಅವ್ರು ಇದು ಮಾಡೋದಕ್ಕೂ ಒಂದು ಕಾರಣ ಇದೆ. ನಮ್ಮ ಎಲ್ಲ ಹಿಂದೂ ಮಹಿಳೆಯರು, ಹಿಂದೂ ದೇಶದವ್ರು ಅರ್ಥ ಮಾಡ್ಕೋಬೇಕು. ಯಾಕಾಗ ಅವ್ರು ಈ ತರ ಮಾಡಿದ್ದಾರೆ ಅಂದ್ರೆ, ನಮ್ಮ ಈ ಮೀಸಲಾತಿ ಕೊಟ್ಬಿಟ್ರೆ ಇಲ್ಲ ಭಾರತ ದೇಶದ ಹಿಂದೂ ಮಹಿಳೆಯರ ಮೇಲ್ ಬಂದ್ಬಿಟ್ರು, ಸಾಮಾನ್ಯ ಮಹಿಳೆಯರೆಲ್ಲ ಮೇಲ್ ಬಂದ್ಬಿಟ್ರೆ ನಮ್ಮ ಆಟ ಏನು ನಡೆಯಲ್ಲ, ಜನರಿಗೆ ಮೋಸ ಮಾಡಕ್ ಆಗೋದಿಲ್ಲ, ಮತ್ತೆ ದೇಶ ಉದ್ಧಾರ ಆಗ್ಬಿಡುತ್ತೆ. ಭಾರತ ದೇಶ ಉದ್ಧಾರ ಆಗೋದು ಕೆಲವರಿಗೆ ವಿರೋಧ ಪಕ್ಷದವರಿಗೆ ಇಷ್ಟ ಇಲ್ಲ. ನಿಜ ಇಷ್ಟ ಇದ್ದಿದ್ರೆ ಅವ್ರು ಇದನ್ನ ಸ್ಯಾಂಕ್ಷನ್ ಮಾಡ್ತಿದ್ರು. ಈಗ ನಾವೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಇವ್ರು ಯಾಕೆಂದ್ರೆ ನಮ್ಮ ದೇಶದಲ್ಲಿ ನಮ್ಮನ್ನ ಆಳ್ತಾ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಇನ್ನು ಇವ್ರ ಆಟ ನಡೆಯೋದಿಲ್ಲ. ನಮ್ಮ ಮೋದಿಜಿಯವ್ರು ನಮ್ಮ ಸಪೋರ್ಟ್ ಇರೋ ತನಕ ನಾವು ಬಿಡೋದೇ ಇಲ್ಲ. ಇದನ್ನ ಪಡ್ಕೋತೀವಿ. ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಕೊಡ್ಲೇಬೇಕು ಅಂತ ನಾವೆಲ್ಲರೂ ಪಟ್ಟು ಹಿಡಿದಿದ್ವಿ. ಜೈ ಮೋದಿಜಿ. ಇಲ್ಲಿ ಮತ್ತೊಬ್ಬರು ಇದಾರೆ, ಮಾತಾಡಿಸ್ತೇನೆ. ಯಾಕಂದ್ರೆ ಈಗಾಗಲೇ ತಾವು ಜನಾಕ್ರೋಶ ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಈಗ ತಮಗೆ 33% ಮೀಸಲಾತಿ ಅನುಷ್ಠಾನ ಆಗ್ಲಿಲ್ಲ, ರದ್ದಾಯ್ತು. ಮೇಡಮ್, ಏನ್ ಹೇಳ್ತೀರ ಅದ್ರ ಬಗ್ಗೆ? ಈಗ ನಾವೆಲ್ಲ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂದ್ರೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೆ ಬರದಂತೆ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ. ಆದ್ರೆ ನಾವೆಲ್ಲ ಮಹಿಳೆಯರು ಕೂಡಿ ಅದನ್ನ ವಿರೋಧಿಸ್ತಾ ಇದ್ದೇವೆ. ಯಾಕೆಂದ್ರೆ ಮಹಿಳೆಯರು ಮುಂದೆ ಬರ್ಬೇಕಂತ, ನಮ್ಮ ಒಂದು ಹಿಂದೂ ಶಕ್ತಿಯನ್ನು ನಾವು ಮುಂದೆ ತರಬೇಕಂತ ನಾವು ಎಲ್ಲರೂ ಒಗ್ಗೂಡಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಇವತ್ತು. ಆದ್ರೆ ಅವರು ಜಾರಿಗೆ ಬರದಂತೆ ತಡೆದಿದ್ದಾರೆ. ಅದು ಯಾಕೆ ಅನ್ನೋದು ನಮಗೆ ಇನ್ನೂ ಅರ್ಥವಾಗ್ತಿಲ್ಲ. ಯಾಕಂದ್ರೆ ನಾವೆಲ್ಲ ಮಹಿಳೆಯರು ಮುಂದೆ ಬಂದ್ರೆ ಅವ್ರದ್ದೇನು ಆಟ ನಡೆಯಂಗಿಲ್ಲ. ಅದ್ರ ಸಲುವಾಗಿ ನಮಗೆ ಮುಂದೆ ಬರಕ್ಕೆ ಅವರು ಬಿಡಾತಿಲ್ಲ ಅಂತ. ಈ ಮಹಿಳಾ ಮೀಸಲಾತಿ ಕೊಡುವವರೆಗೂ ನಾವು ಬಿಡೋಂಗಿಲ್ಲ. ನಾವು ಬಜೆಟ್ ನಲ್ಲಿ ಅಂದ್ರೆ 3:1 ಇತ್ತು ಮೇಡಮ್. ಅನುಷ್ಠಾನ ಆಗ್ಲಿಲ್ಲ. ಈಗ ವಿರೋಧ ಪಕ್ಷ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಅದಕ್ಕೆ ಯಾರು ಬೆಂಬಲ ಕೊಡ್ಲಿಲ್ಲ. ಈ ಹಿಂದೆ 2006ರಲ್ಲಿ ಕಾಂಗ್ರೆಸ್ನವರೇ ಮಾಡಿದ್ರಿ ಇದನ್ನ. ಅವಾಗ ಬಿಜೆಪಿ ಅವರು ವಿರೋಧ ಮಾಡಿದ್ರು ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಇಲ್ಲ, ವಿರೋಧ ಮಾಡಿಲ್ಲ. ಈಗ ನಾವು ಮೋದಿ ಅವರು ನಮಗೆಲ್ಲ ಹೆಣ್ಮಕ್ಳಿಗೆ ಎಲ್ಲಾ ರೀತಿಯಿಂದನೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮೋದಿ ಕಾಂಗ್ರೆಸ್ನವರೆಲ್ಲ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬಸ್ ಫ್ರೀ ಮಾಡಿದ್ದಾರೆ, 2,000 ರೂಪಾಯಿ ಹಾಕ್ತಾರೆ. ಇದೆಲ್ಲ ಆಗಲ್ಲ. ಅಲ್ಲ, ಬಸ್ ಫ್ರೀ ಮಾಡಿದ್ದಾರೆ, ಆದ್ರೆ ಬಜೆಟ್ ಇಲ್ಲಲ್ರಿ. ಯಾರಿಗೂ ಪೇಮೆಂಟ್ ಕೊಡಾತಿಲ್ಲ. ಅವರು ದುಡ್ದವ್ರಿಗೆ ಅಂತವ್ರಿಗೆ ಪಗಾರನ ಕೊಡಾತಿಲ್ಲ. 1 ವರ್ಷ ತನ ಆತ, 2 ವರ್ಷ ಆತ, 8 ತಿಂಗಳಾತು. ಯಾರು ಗೌರ್ಮೆಂಟ್ ತಗೊಳ್ತಾ ಇಲ್ವಾ? ಇಲ್ಲರ, ಯಾರು ತಗೊಳ್ತಾ ಇಲ್ಲ. ನಾವು ಯಾವ್ದು ಇದನ್ನ ಕಾಂಗ್ರೆಸ್ನವ್ರು ಕೊಟ್ಟ ಗ್ಯಾರಂಟಿ ಯಾವ್ದು ಉಪಯೋಗ ಮಾಡ್ತಾ ಇಲ್ಲ.
ಆದ್ರೆ ಅದು ಉಪಯೋಗ ಮಾಡಿದ್ರಿಂದ ಯಾರಿಗೂ ಏನು ಅನುಕೂಲ ಆಗಿಲ್ಲ, ಜಾಸ್ತಿ ಅದರಿಂದ ತೊಂದರೆನೇ ಆಗಿಯೋ ಹೊರತು ಯಾರಿಗೂ ಉಪಯೋಗ ಆಗಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.